ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಬಹುನಿರೀಕ್ಷಿತ ಬಾಂಬರ್ ಡ್ರೋನ್ನ ಕನಸು ನನಸಾಗೋ ಕ್ಷಣ ಸಮೀಪ ಬರ್ತಾ ಇದೆ. ಭಾರತದ ಮೊಟ್ಟಮೊದಲ ಸ್ವದೇಶಿ ಬಾಂಬರ್ ಡ್ರೋನ್ ಅನ್ನ ಬೆಂಗಳೂರಲ್ಲಿ ಅನಾವರಣಗೊಳಿಸಲಾಗಿದ್ದು, ಭಾರತೀಯ ಸೇನೆಯ ಬಹುದಿನಗಳ ಕನಸು ನನಸಾಗೋ ಲಕ್ಷಣಗಳು ಕಾಣ್ತಾ ಇವೆ. ಹಾಗಾದ್ರೆ ಯಾವುದಿದು ಭಾರತದ ಸ್ವದೇಶಿ ಅನ್ಮ್ಯಾನ್ಡ್ ಬಾಂಬರ್? ಇದರ ಶಕ್ತಿ ಏನು? ಜಗತ್ತಿನ ಅನ್ಮ್ಯಾನ್ಡ್ ಅಟ್ಯಾಕಿಂಗ್ ಡ್ರೋನ್ಗಳ ಪಟ್ಟಿಯಲ್ಲಿ ಇದು ಎಲ್ಲಿ ನಿಲ್ಲಬಹುದು ಅನ್ನೋ ಬಗ್ಗೆ ಕೂಡ ನಾವಿಲ್ಲಿ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ಇವತ್ತು ಯುದ್ಧಗಳ ದಿಕ್ಕನ್ನು ಬದಲಿಸ್ತಾ ಇರೋದು, ಯುದ್ಧ ಭೂಮಿಯಲ್ಲಿ ಮಿಸೈಲು, ಯುದ್ಧ ವಿಮಾನಗಳು, ಯುದ್ಧ ಟ್ಯಾಂಕ್ಗಳಿಗಿಂತ ಹೆಚ್ಚಾಗಿ ಅಬ್ಬರ ಇಡ್ತಾ ಇರೋದು, ಶತ್ರುಗಳ ನಿದ್ದೆಗೆಡಿಸ್ತಾ ಇರೋದು ಒಂದು ಸಣ್ಣ ಡ್ರೋನ್. ಏಕ್ ಮಚ್ಚರ್ ಆದ್ಮಿ ಕೋ ಹಿಜುಡಾ ಬನಾ ದೇತಾ ಹೈ ಅನ್ನೋ ನಾನಾ ಪಟೇಕರ್ ಸಿನಿಮಾ ಡೈಲಾಗ್ ಅನ್ನ ಕೇಳಿದಿರಿ ಅಲ್ವಾ? ಹಾಗೆ ಒಂದು ಯುದ್ಧವನ್ನು ಅತಿ ಕಡಿಮೆ ಖರ್ಚಲ್ಲಿ ಗೆದ್ದು ಬಿಡಬೇಕು ಅಂದ್ರೆ ಅಲ್ಲಿ ಡ್ರೋನ್ಗಳಿರಬೇಕು. ಇದು ನಮಗೆ ಆರ್ಮೇನಿಯಾ ಅಜರ್ಬೈಜಾನ್ ಯುದ್ಧದಲ್ಲಿ, ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಗೊತ್ತಾಗಿದೆ. ಹಾಗೆ ಡ್ರೋನ್ಗಳನ್ನು ಬಳಸಿನೇ ಅಮೆರಿಕ ಆಫ್ಘನಿಸ್ತಾನದಲ್ಲಿನ ಉಗ್ರರನ್ನ ಕೊಂದು ಹಾಕತ್ತೆ. ಇಸ್ರೇಲ್ ಇರಾನ್ನಲ್ಲಿನ ಸೈಂಟಿಸ್ಟ್ಗಳನ್ನ, ಸೇನಾಧಿಕಾರಿಗಳನ್ನ ಕೊಂದು ಮುಗಿಸುತ್ತೆ. ಡ್ರೋನ್ ಅನ್ನೋ ಚಿಕ್ಕ ಲೋಹದ ಹಕ್ಕಿಗೆ ಒಂದು ವಿಶೇಷ ಶಕ್ತಿನೇ ಇದೆ. ಈಗ ನೋಡಿ, ಒಂದು ಯುದ್ಧ ವಿಮಾನ ಅಥವಾ ಮಿಸೈಲ್ಗೆ ಆಗೋ ಖರ್ಚಿಗಿಂತ ಅತಿ ಕಡಿಮೆ ಖರ್ಚಲ್ಲಿ ಡ್ರೋನ್ ಸಿಗುತ್ತೆ. ಅದು ನಿಖರವಾಗಿ ದಾಳಿ ಮಾಡಿ ವಾಪಸ್ ಬರುತ್ತೆ. ಅಲ್ಲಿ ಪೈಲಟ್ ಇರೋದಿಲ್ಲ. ಹೀಗಾಗಿ ಅಕಸ್ಮಾತ್ ಅದನ್ನ ಶತ್ರು ದೇಶ ಹೊಡೆದು ಕೆಡವಿದ್ರು ಕೂಡ ಒಬ್ಬ ತರಬೇತಿ ಪಡೆದ ಯೋಧನನ್ನ ನಾವು ಕಳ್ಕೋಬೇಕಾಗಿ ಬರೋದಿಲ್ಲ. ಹಾಗೆ ಡ್ರೋನ್ ಬೆಲೆ ಯುದ್ಧ ವಿಮಾನಕ್ಕಿಂತ ತುಂಬಾ ಕಡಿಮೆ. ಹೀಗಾಗಿ ಯುದ್ಧ ವಿಮಾನವನ್ನ ಕಳ್ಕೊಂಡ್ರೆ ನಮಗಾಗುವಷ್ಟು ನಷ್ಟ ಡ್ರೋನ್ ನಿಂದ ಆಗೋದಿಲ್ಲ. ಇನ್ನು ಡ್ರೋನ್ ಅನ್ನ ಹೊಡೆದು ಕೆಡವಬೇಕು ಅಂದ್ರೂ ಕೂಡ ಶತ್ರುಗಳು ಮಿಸೈಲ್ ಅನ್ನೇ ಬಳಸಬೇಕು. ಆ ಮಿಸೈಲ್ ನ ಬೆಲೆ ಕೂಡ ಡ್ರೋನ್ಗಿಂತ 10 ಪಟ್ಟು ಹೆಚ್ಚಿರುತ್ತೆ. ಹೀಗಾಗಿ ಅಲ್ಲಿ ಕೂಡ ಶತ್ರುಗಳಿಗೆ ಆಗೋ ನಷ್ಟನೇ ಹೆಚ್ಚು. ಇನ್ನು ಡ್ರೋನ್ಗಳು ಅತಿ ಸುಲಭವಾಗಿ ರಡಾರ್ ಹಾಗೂ ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಯಾಮಾರಿಸಿ ಒಳಗೆ ನುಗ್ಗುತ್ತವೆ. 10 ಡ್ರೋನ್ಗಳನ್ನ ಏಕಕಾಲಕ್ಕೆ ನುಗ್ಗಿಸಿದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಕನ್ಫ್ಯೂಸ್ ಆಗುತ್ತವೆ. ಹೀಗೆ ಡ್ರೋನ್ಗಳಿಂದ ಆಗೋ ಲಾಭ ತುಂಬಾನೇ ದೊಡ್ಡದಿದೆ. ಹೀಗಾಗಿನೇ ಇವತ್ತು ಜಗತ್ತಿನ ನಾನಾ ದೇಶಗಳು ಡ್ರೋನ್ ತಯಾರಿಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇವೆ. ಅಮೆರಿಕ, ಫ್ರಾನ್ಸ್, ಬ್ರಿಟನ್, ಟರ್ಕಿ, ರಷ್ಯಾ, ಚೈನಾ ಹೀಗೆ ನಾನಾ ದೇಶಗಳು ಡ್ರೋನ್ ತಯಾರಿಯ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇವೆ. ಇಷ್ಟು ದಿನ ಡ್ರೋನ್ ವಿಷಯದಲ್ಲಿ ಯಾಮಾರಿದ ರಷ್ಯಾ ಕೂಡ ಈಗ ಅತ್ಯಂತ ಬಲಿಷ್ಠ ಡ್ರೋನ್ಗಳನ್ನ ಸಿದ್ಧಪಡಿಸಿಕೊಂಡಿದೆ. ಇರಾನ್ ಕೂಡ ಅಟ್ಯಾಕಿಂಗ್ ಡ್ರೋನ್ಗಳನ್ನ ಸಿದ್ಧ ಮಾಡಿಟ್ಕೊಂಡಿದೆ. ಇಸ್ರೇಲ್ ಬಳಿ ಅವರದ್ದೇ ಆದ ಡ್ರೋನ್ಗಳಿವೆ. ಆದರೆ ಭಾರತ ಈ ವಿಷಯದಲ್ಲಿ ಸಾಕಷ್ಟು ಹಿಂದೆ ಬಿದ್ದಿತ್ತು. ನಾವು ಸರ್ವೆಲೆನ್ಸ್ ಡ್ರೋನ್ಗಳನ್ನ ಸ್ವದೇಶದಲ್ಲೇ ತಯಾರು ಮಾಡಿಕೊಂಡ್ರು ಕೂಡ ಅಟ್ಯಾಕಿಂಗ್ ಡ್ರೋನ್ ತಯಾರಿ ನಮಗೆ ಸಾಧ್ಯ ಆಗಿರಲಿಲ್ಲ. ನಮ್ಮ DRDO ಪದೇ ಮಾಡಿದ ಪರೀಕ್ಷೆಗಳಲ್ಲಿ ಅಂತ ಒಳ್ಳೆ ರಿಸಲ್ಟ್ ಬಂದಿರಲಿಲ್ಲ. ಗೆಳೆಯರೆ, ಭಾರತ ಲಾಯ್ಟ್ರಿಂಗ್ ಮುನೇಷನ್ ಅನ್ನ ತಯಾರು ಮಾಡ್ತು. ಇದು ಕೂಡ ಒಂಥರ ಕಾಮಿಕಾಜಿ ಡ್ರೋನ್ ಇದ್ದ ಹಾಗೆ, ಹೋಗಿ ಬೀಳುತ್ತೆ, ಗುರಿಯನ್ನು ನಾಶ ಮಾಡುತ್ತೆ, ಜೊತೆಗೆ ತಾನು ಕೂಡ ನಾಶ ಆಗುತ್ತೆ. ಆದ್ರೆ ದಾಳಿ ಮಾಡಿ ಹಿಂತಿರುಗಿ ಬರಬಲ್ಲ ಬಾಂಬರ್ ಡ್ರೋನ್ಗಳು ಭಾರತದಲ್ಲಿ ಸಿದ್ಧ ಆಗಿರಲಿಲ್ಲ. ಹೀಗಾಗಿ ಭಾರತ ಅಮೆರಿಕದ MQ-9 ಹಾಗೂ ಇಸ್ರೇಲಿನ ಹೆರೋನ್ ಡ್ರೋನ್ಗಳನ್ನು ಬಳಸ್ತಾ ಇದೆ. ಮೊನ್ನೆ MQ-9 ಡ್ರೋನ್ಗಳ ಖರೀದಿಯನ್ನು ಭಾರತ ಮಾಡಿದೆ. ಹಾಗೆ ಇಸ್ರೇಲಿನ ಎಲ್ಬಿಟ್ ಹರ್ಮಸ್ ಡ್ರೋನ್ಗಳನ್ನ ಅದಾನಿ ಕಂಪನಿ ದೃಷ್ಟಿ ಹೆಸರಲ್ಲಿ ಭಾರತದಲ್ಲೇ ತಯಾರು ಮಾಡ್ತಾ ಇದೆ. ಅದು ಮೇಕ್ ಇನ್ ಇಂಡಿಯಾ ಅಷ್ಟೇ. ಆದರೆ ಭಾರತ ತನ್ನದೇ ಆದ ಡ್ರೋನ್ಗಳನ್ನು ತಯಾರು ಮಾಡ್ಕೋಬೇಕು ಅನ್ನೋ ಕನಸು ಸಾಕಾರವಾಗೋದಕ್ಕೆ ಸಾಕಷ್ಟು ಅಡ್ಡಿಗಳಿದ್ವು. ಈ ಸಂದರ್ಭದಲ್ಲೇ ಈಗ ಭಾರತದಲ್ಲೇ ತಯಾರಾದ ಸ್ವದೇಶಿ ಬಾಂಬರ್ ಒಂದನ್ನ ಬೆಂಗಳೂರು ಮೂಲದ ಫ್ಲೈಯಿಂಗ್ ಎಡ್ಜ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಸಂಸ್ಥೆ ಅನಾವರಣ ಮಾಡಿದೆ. ಇದಕ್ಕೆ FWD-200B ಅಂತ ಹೆಸರಿಡಲಾಗಿದ್ದು, ಇದು ಭಾರತೀಯ ಸೇನೆಯ ನಿರೀಕ್ಷೆಗಳನ್ನು ಪೂರೈಸಲಿದೆ ಅಂತ ಸಂಸ್ಥೆಯ CEO ಸುಹಾಸ್ ತೇಜಸ್ ಕಂದ ಹೇಳಿದ್ದಾರೆ. ಇನ್ನು ಇದು ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ನ ಅನ್ಮ್ಯಾನ್ಡ್ ಕಾಂಬ್ಯಾಕ್ಟ್ ಏರಿಯಲ್ ವೆಹಿಕಲ್ ಆಗಿದ್ದು, ಸರ್ವೆಲೆನ್ಸ್ ಮತ್ತು ಆಯುಧಗಳು ಸೇರಿದ ಹಾಗೆ ಸುಮಾರು 100 kgಯಷ್ಟು ಪೇಲೋಡ್ ಅನ್ನ ಇದು ಹೊತ್ತೊಯ್ಯುತ್ತೆ. 12 ರಿಂದ 20 ಗಂಟೆಗಳ ಎಂಡ್ಯೂರೆನ್ಸ್ ಅನ್ನ ಇದು ಹೊಂದಿದೆ. ಹಾಗೆ 200 ಕಿಲೋಮೀಟರ್ ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ನ ರೇಂಜ್ ಅನ್ನ ಹೊಂದಿರುವ ಈ ಡ್ರೋನ್ ಗಂಟೆಗೆ ಸುಮಾರು 370 ಕಿಲೋಮೀಟರ್ ವೇಗದಲ್ಲಿ ಹಾರಾಟ ನಡೆಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಸರ್ವೆಲೆನ್ಸ್ ಹಾಗೂ ನಿರ್ದಿಷ್ಟ ದಾಳಿಗಳಿಗೆ ಬಳಕೆ ಆಗಲಿದ್ದು, ದೇಶದ ಹದ್ದಿನ ಕಣ್ಣು ಅನ್ನಿಸಿಕೊಳ್ಳಲಿದೆ ಅಂತ ತಮ್ಮ ಪ್ರಾಡಕ್ಟ್ ಅನ್ನ CEO ಬಣ್ಣಿಸಿದ್ದಾರೆ. ಗೆಳೆಯರೆ, ಈ ಡ್ರೋನ್ ನ ಬೆಲೆಯನ್ನು ಅವರು ಅಮೆರಿಕದ ಪ್ರೆಡೇಟರ್ ಡ್ರೋನ್ ಜೊತೆ ಹೋಲಿಕೆ ಮಾಡ್ಕೊಳ್ತಾ ಇದ್ದಾರೆ. ಒಂದು ಪ್ರೆಡೇಟರ್ ಡ್ರೋನ್ ಸರಿಸುಮಾರು 250 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಆದ್ರೆ ಈ PWD-200B ಕೇವಲ 25 ಕೋಟಿಗೆ ಲಭ್ಯ ಆಗುತ್ತೆ. ಅಂದ್ರೆ ಪ್ರೆಡೇಟರ್ ನ ಬೆಲೆಗೆ PWDಗಳು 10 ಬರುತ್ತವೆ ಅನ್ನೋದು ಕಂಪನಿ ಹೇಳ್ತಾ ಇರೋ ಮಾತು. ಹೀಗಾಗಿ ನಾವಿಲ್ಲಿ ಇದನ್ನ ಪ್ರೆಡೇಟರ್ MQ-1 ಜೊತೆ ಕಂಪೇರ್ ಮಾಡಿ ನೋಡ್ಬಿಡೋಣ. ಈ
ಪ್ರಿಡೇಟರ್ ಅನ್ನೋದು ಅಮೆರಿಕಾದ ಜನರಲ್ ಆಟೋಮಿಕ್ಸ್ ಕಂಪನಿಯ ಅತ್ಯಂತ ಪ್ರಸಿದ್ಧ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್. ಈ ಹಿಂದೆ ಅಫ್ಘಾನಿಸ್ತಾನದಲ್ಲಿ, ಇರಾಕ್ ಅಲ್ಲಿ, ಸಿರಿಯಾದಲ್ಲಿ ಕೂಡ ಇದು ಬಳಕೆಯಾಗಿದೆ. ಇದು 20 ರಿಂದ 30 ಗಂಟೆಗಳ ಎಂಡ್ಯೂರೆನ್ಸ್ ಅಂದ್ರೆ ಹೆಚ್ಚು ಕಡಿಮೆ ಈ FWDಗಿಂತ ದುಪ್ಪಟ್ಟು ಎಂಡ್ಯೂರೆನ್ಸ್ ಅನ್ನು ಹೊಂದಿದೆ. ಆದರೆ ಸ್ಪೀಡ್ ವಿಷಯಕ್ಕೆ ಬಂದಾಗ ಪ್ರೆಡೇಟರ್ ಗಂಟೆಗೆ 130 ಕಿಲೋಮೀಟರ್ ಸ್ಪೀಡ್ ಅನ್ನು ಹೊಂದಿದೆ. ಈ FWD ಗಂಟೆಗೆ 370 ಕಿಲೋಮೀಟರ್ ಸ್ಪೀಡ್ ಅನ್ನು ಕ್ಲೈಮ್ ಮಾಡ್ಕೊಳ್ತಾ ಇದೆ. ಇನ್ನು ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ ರೇಂಜ್ ಅನ್ನು ನಾವು ನೋಡಿದ್ರೆ ಪ್ರೆಡೇಟರ್ದು ತುಂಬಾ ಹೆಚ್ಚಿದೆ. ಅಲ್ಲಿ ಈ FWD ತೀರಾ ವೀಕ್ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಪ್ರೆಡೇಟರ್ MQ-1 204 kgಗಳಷ್ಟು ಪೇಲೋಡ್ ಕೆಪಾಸಿಟಿಯನ್ನು ಹೊಂದಿದ್ರೆ ಈ FWD 100 kg ಪೇಲೋಡ್ ಅನ್ನ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಇದನ್ನ ಸದ್ಯಕ್ಕೆ ವಿಶ್ವದ ಟಾಪ್ 10 ಡ್ರೋನ್ಗಳ ಪೈಕಿ 7ನೇ ಸ್ಥಾನದಲ್ಲಿರುವ ಚೈನಾದ ಚೆಂಗ್ಡು ವಿಂಗ್ಲಾಂಗ್ 2 ಜೊತೆ ಹೋಲಿಕೆ ಮಾಡಿ ನೋಡೋದಾದ್ರೆ ಈ ವಿಂಗ್ಲಾಂಗ್ 2 ಕೂಡ ಸುಮಾರು 20 ರಿಂದ 25 ಗಂಟೆಗಳ ಕಾಲ ಹಾರಾಟ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಇದರ ಸ್ಪೀಡ್ ಕೂಡ ಗಂಟೆಗೆ 170 ಕಿಲೋಮೀಟರ್ಗಳು ಮಾತ್ರ. ಇನ್ನು ಈ FWD ನ ಎಂಡ್ಯೂರೆನ್ಸ್ ಪವರ್ ಕಡಿಮೆ ಇದ್ರೂ ಕೂಡ ಇದರ ವೇಗ ಚೈನಾದ ಡ್ರೋನ್ಗಿಂತ ದುಪ್ಪಟ್ಟಿದೆ. ಆದರೆ ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ ರೇಂಜ್ ಅಂತ ಬಂದಾಗ ಚೈನಾದ ಡ್ರೋನ್ 1000 ಕಿಲೋಮೀಟರ್ ವರೆಗೆ ಕಂಟ್ರೋಲ್ ಸ್ಟೇಷನ್ ನಿಂದ ಸಂಪರ್ಕವನ್ನು ಸಾಧಿಸುವ ಶಕ್ತಿಯನ್ನು ಹೊಂದಿದ್ರೆ FWD ಕೇವಲ 200 ಕಿಲೋಮೀಟರ್ ರೇಂಜ್ ಅನ್ನು ಮಾತ್ರ ಹೊಂದಿದೆ. ಇನ್ನು ಪೇಲೋಡ್ ವಿಷಯದಲ್ಲಿ ಎರಡರ ನಡುವೆ ಅಂತ ದೊಡ್ಡ ಡಿಫರೆನ್ಸ್ ಏನು ಕಾಣೋದಿಲ್ಲ. ಇನ್ನು ಇದನ್ನ ಟರ್ಕಿಯ ಬೈರಕ್ತರ್ ಜೊತೆ ಕೂಡ ನಾವು ಒಂದ್ಸರಿ ಹೋಲಿಸಿ ನೋಡಬೇಕಾಗತ್ತೆ. ಯಾಕೆಂದ್ರೆ ಬೈರಕ್ತರ್ ಡ್ರೋನ್ಗಳು ಆರ್ಮೇನಿಯಾ ಅಜರ್ಬೈಜಾನ್ ಯುದ್ಧದ ಸಂದರ್ಭದಲ್ಲಿ ಹಾಗೆ ರಷ್ಯಾ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಕೂಡ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ವು. ಬೈರಕ್ತರ್ ಡ್ರೋನ್ಗಳಿಗೆ ಡಿಮ್ಯಾಂಡ್ ಕೂಡ ತುಂಬಾನೇ ಇದೆ. ಹೀಗಾಗಿ ಆ ಬೈರಕ್ತರ್ ಜೊತೆ ಕೂಡ ಈ FWD ಅನ್ನು ನೋಡ್ಬಿಡೋಣ. ಈ ಬೈರಕ್ತರ್ 150 kgಯಷ್ಟು ಪೇಲೋಡ್ ಅನ್ನ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಅಂದ್ರೆ ಈ FWD ಗಿಂತ ಬೈರಕ್ತರ್ 50 kgಗಳಷ್ಟು ಹೆಚ್ಚು ಪೇಲೋಡ್ ಅನ್ನ ಹೊರುವ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ವೇಗದ ವಿಷಯಕ್ಕೆ ಬಂದ್ರೆ ಬೈರಕ್ತರ್ ಗಂಟೆಗೆ 222 ಕಿಲೋಮೀಟರ್ಗಳಷ್ಟು ವೇಗವನ್ನ ಸಾಧಿಸಿದ್ರೆ ಈ PWD 370 ಕಿಲೋಮೀಟರ್ಗಳಷ್ಟು ವೇಗವನ್ನು ಹೊಂದಿದೆ. ಹೀಗಾಗಿ ಇದು ಬೈರಕ್ತರ್ಗಿಂತಲೂ ತುಂಬಾನೇ ಹೆಚ್ಚು ವೇಗವನ್ನು ಹೊಂದಿದೆ. ಇನ್ನು ಬೈರಕ್ತರ್ FWD ಗಿಂತ ಹೆಚ್ಚು ಎಂಡ್ಯೂರೆನ್ಸ್ ಅನ್ನು ಹೊಂದಿದೆ. ಬೈರಕ್ತರ್ನ ಎಂಡ್ಯೂರೆನ್ಸ್ 27 ಗಂಟೆಗಳು. ಇನ್ನು ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ ರೇಂಜ್ ಅಂತ ಬಂದಾಗ ಟರ್ಕಿಯ ಬೈರಕ್ಟರ್ 150 ರಿಂದ 300 ಕಿಲೋಮೀಟರ್ ಸಾಮರ್ಥ್ಯ ಹೊಂದಿದ್ರೆ FWD 200 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ. ಗೆಳೆಯರೆ, ಈ FWD ಅನ್ನೋದು ಭಾರತದ ಮೊದಲ ಯಶಸ್ವಿ ಅಟ್ಯಾಕಿಂಗ್ ಡ್ರೋನ್. ಸದ್ಯಕ್ಕೆ ಸಾಕಷ್ಟು ಪ್ರಯತ್ನಗಳ ನಂತರ ಇದು ಸಾಧ್ಯ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಕ್ತಿಶಾಲಿ ಅನ್ಮ್ಯಾನ್ಡ್ ಬಾಂಬರ್ಗಳನ್ನ ಭಾರತ ತಯಾರು ಮಾಡಿಕೊಳ್ಳೋದಕ್ಕೆ ಇದು ಮೊದಲ ಹೆಜ್ಜೆ. ಇನ್ನು ಈ ಫ್ಲೈಯಿಂಗ್ ವೆಡ್ಜ್ ಸಂಸ್ಥೆ ಬೇರೆ ಬೇರೆ ರೀತಿಯ ಡ್ರೋನ್ಗಳನ್ನು ತಯಾರು ಮಾಡೋದಾಗಿ ಅವರ ವೆಬ್ಸೈಟ್ ಅಲ್ಲಿ ಹೇಳ್ಕೊಂಡಿದೆ. ತ್ರಿನೇತ್ರ ಹೆಸರಿನ ಸರ್ವೆಲೆನ್ಸ್ ಡ್ರೋನ್, ನರಕಯಾನ ಅನ್ನೋ ಕಿಲ್ಲರ್ ಏರ್ಕ್ರಾಫ್ಟ್, ವಿಜಯ್ ಹೆಸರಿನ ಡ್ರೋನ್ ಕ್ಯಾಚರ್ ಜೊತೆಗೆ ಅಗ್ರಿಕಲ್ಚರ್ ಡ್ರೋನ್ಗಳು ಹಾಗೂ ಸ್ವಾರ್ಮ್ ಡ್ರೋನ್ಗಳನ್ನು ಕೂಡ ಈ ಸಂಸ್ಥೆ ತಯಾರು ಮಾಡೋದಾಗಿ ಅದರ ವೆಬ್ಸೈಟ್ ಹೇಳ್ತಾ ಇದೆ. ಸದ್ಯಕ್ಕೆ ಈ ಅಟ್ಯಾಕಿಂಗ್ ಡ್ರೋನ್ ಶುಕ್ರವಾರ ಅನಾವರಣಗೊಂಡಿದೆ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ. ಗೆಳೆಯರೆ, ರಕ್ಷಣಾ ಕ್ಷೇತ್ರದಲ್ಲಿ ಖಾಸಗಿ ಸಂಸ್ಥೆಗಳಿಗೆ ಪ್ರೋತ್ಸಾಹ ಹೆಚ್ಚಾದರೆ ಮಾತ್ರ ಆಧುನಿಕ ಆಯುಧಗಳ ತಯಾರಿ ಹಾಗೂ ವಿಶ್ವ ಮಾರುಕಟ್ಟೆಯ ಜೊತೆ ಒಂದು ಕಾಂಪಿಟೇಷನ್ ಶುರುವಾಗೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಭಾರತ ಆಯುಧ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗುವ ಅವಕಾಶ ಹೆಚ್ಚಾಗುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಭಾರತದಲ್ಲಿ ಸಾಕಷ್ಟು ಸ್ಟಾರ್ಟ್ಅಪ್ಗಳು ರಕ್ಷಣಾ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿವೆ. ಅವು ಮತ್ತಷ್ಟು ಹೆಚ್ಚಾಗಲಿ, ಪ್ರಗತಿ ಸಾಧಿಸಲಿ. ಭಾರತ ಕೂಡ ಜಗತ್ತಿನ ಅತಿದೊಡ್ಡ ಆಯುಧ ರಫ್ತುದಾರ ದೇಶಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಳ್ಳಿ ಅಂತ ಆಶಿಸೋಣ. ಇದು ಗೆಳೆಯರೆ, ಭಾರತದ ಅಟ್ಯಾಕಿಂಗ್ ಡ್ರೋನ್ ಒಂದನ್ನು ಖಾಸಗಿ ಸಂಸ್ಥೆಯೊಂದು ತಯಾರು ಮಾಡಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.